ಇಲ್ವಾ ನೀನು? ನಿನ್ನೆ ರಾತ್ರಿ ಅಷ್ಟೊಂದು ಬೈದಿದ್ದೀನಿ, ಆದ್ರೂ ಇಲ್ಲೇ ಬಿತ್ಕೊಂಡಿದ್ಯಲ್ಲ, ನಿನಗೇನು ಮಾನ ಮರ್ಯಾದೆ ಇಲ್ವಾ? ಏನ್ ಲುಕ್ ಕೊಡ್ತಾ ಇದ್ಯಾ? ಕೋಪ ಬರ್ತಿದ್ಯಾ? ನನ್ನನ್ನು ಹೊಡಿಬೇಕು ಅಂತ ಅನಿಸ್ತಿದ್ಯಾ? ಹೊಡಿಯೋ ಹೊಡಿಯೋ. ಬಿಡ್ತವನ ಬೇಬಿ, ಏನ್ ಮಾತಾಡ್ತಿದ್ಯಾ ನೀನು? ನಾನೇ ಯಾಕೆ ನಿನ್ನ ಹೊಡಿಲಿ? ನಾನಿರೋದು ನಿನ್ನ ಮನೇಲಿ, ನಿನ್ನ ಕೈ ಕೆಳಗಡೆ, ನಿನ್ನ ಹಂಗಲ್ಲಿದ್ದೀನಿ ನಾನು. ಯಾರಣ ಅಂತ ಕೆಲಸ ಮಾಡ್ತಾರ? ತಾನ್ ತಿನ್ನೋ ಅನ್ನಕ್ಕೆ ತಾನೇ ಕಲ್ಲ ಹಾಕೋತಾರ ಬೇಬಿ? ಖಂಡಿತ ಇಲ್ಲ. ಬೇಕಾದ್ರೆ ನನ್ನ ನೀನ್ ಸಾಕಿರೋ ನಿಯತಿ ನಾಯಿ ಅನ್ಕೋ. ಗುಡ್. ನಾಯಿ ತರನೇ ಸೈಲೆಂಟ್ ಆಗಿ ಕಾಲ್ ನೆಕ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು. ಇರ್ತೀನಿ ಬೇಬಿ, ಅದೇ ಪ್ಲೀಸ್ ಹೊರಗಡೆ ಹೋಗು ಅಂತ ಮಾತ್ರ ಹೇಳ್ಬೇಡ ಬೇಬಿ. ನನಗೆ ನೀನು ಬಿಟ್ರೆ ಬೇರೆ ಯಾರೂ ಇಲ್ಲ. ನೀನ್ ಏನ್ ಕೆಲಸ ಕೊಡ್ತೀಯ ಅದನ್ನ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ನಿನ್ ದಮ್ಮಯ್ಯ ಬೇಬಿ, ಬೇಕಾದ್ರೆ ನಿನ್ ಕಾಲ್ ಹಿಡ್ಕೋತೀನಿ. ದೂರ. ನನ್ನ ಕಾಲ್ ಮುಟ್ಟೋ ಯೋಗ್ಯತೆನೂ ನಿನಗಿಲ್ಲ. ಇದೇ ತರ ಬಾಲ ಮುದುರ್ಕೊಂಡು ಸೈಲೆಂಟ್ ಆಗಿ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು. ಅಪ್ಪಿ ತಪ್ಪಿ ಬಾಲ ಬಿಸ್ದೋ ಇಮಿಡಿಯೇಟ್ ಆಗಿ ಗೇಟ್ ಪಾಸ್ ಕೊಟ್ಬಿಡ್ತೀನಿ. ಹಾಗೆ ಮಾಡುವಾಗಾದ್ರೆ ಹೇಳಿ, ಇಬ್ರು ದೂರ ಇದ್ಬಿಡ್ತೀರಾ? ಅದಿಷ್ಟ ಇಲ್ಲ ಅಲ್ವಾ? ಇಬ್ಬರಿಗೂ ಒಬ್ರಿಗೊಬ್ರು ಬೇಕಲ್ವಾ? ಹಾಗಾದ್ರೆ ಗಲಾಟೆ ಮಾಡೋದನ್ನ ಬಿಡಿ. ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ ಮಾಡೋದು ಬಿಟ್ಟು ಒಬ್ರನ್ನ ಒಬ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅವಾಗ ಮನೆ ತರ ಇರುತ್ತೆ. ಈಗ ಹೇಳಿ, ಒಳ್ಳೆ ರೀತಿಲಿ ಒಳ್ಳೆ ಮಕ್ಕಳ ತರ ಇರ್ತೀರಲ್ವಾ? ಸರಿ ಪಪ್ಪ. ಸರಿ ಪಪ್ಪ. ಕಾಫಿ. ಸೊ ಮಕ್ಕಳು ನಿಮ್ಮ ಮಾತು ಕೇಳಿದ? ಗೊತ್ತಾಯ್ತು, ಕೊಡಿ, ಬಿಸಿ ಮಾಡ್ಕೊತರ್ತೇನೆ. ಅದು ವರ್ಕ್ ಆಗಿಲ್ಲ, ಇದು ವರ್ಕ್ ಆಗಿಲ್ಲ. ಹಲೋ. ಹಾ ಗೆಳೆಯ, ಏನ್ ಮಾಡ್ತಿದ್ಯಪ್ಪ? ಏನಿಲ್ಲಪ್ಪ, ಇಷ್ಟೋ ತನಕ ಮಕ್ಕಳ ಪಂಚಾಯತಿ ಮಾಡ್ತಾ ಇದ್ದೆ, ಸುಸ್ತಾಗ್ಬಿಟ್ಟಿತ್ತು. ಹಾಗೇ ನೆಮ್ಮದಿಯಾಗಿ ಉಸಿರು ಬಿಡ್ತಾ ಇದ್ದೆ, ನೀನು ಫೋನ್ ಮಾಡಿದೆ. ಅಪ್ಪ, ಈ ಮಕ್ಕಳನ್ನ ಮೇಂಟೈನ್ ಮಾಡೋಷ್ಟರಲ್ಲಿ ದಮ್ ಕಟ್ದಂಗೆ ಆಗ್ಬಿಡುತ್ತಲ್ಲೋ. ಅದು ಹಂಗೆ ಗೆಳೆಯ. ಲವ್, ಮಕ್ಕಳನ್ನ ಮಾಡ್ಕೊಳ್ಳೋದು ಸುಲಭ, ಆದ್ರೆ ಅವನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟನಪ್ಪ. ಓನಪ್ಪ, ಸುಸ್ತಾಗ್ಬಿಟ್ಟಿದೆ. ಇಬ್ರು ಹಠದಲ್ಲಿ ಹಠ ಮಾಡ್ತಾರೆ. ಯಾರನ್ನ ಹೇಗೆ ತಣ್ಣಗೆ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಇವ್ರ ಗಲಾಟೆನ ತಣ್ಣಗೆ ಮಾಡೋಷ್ಟರಲ್ಲಿ ನನ್ನ ತಲೆ ಬಾಯ್ಲರ್ ತರ ಆಗ್ಬಿಡುತ್ತೆ. ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಈಟ್ ಆಗ್ಬಿಡುತ್ತೆ ಕಣ. ಹಂಗೇನಪ್ಪ ನನಗೂ ಆಗ್ತಾ ಇದ್ದಿದ್ದು. ಈ ತರ ಆಗ್ತಿದೆ ಅಂತ ನಿನಗೆ ಬಂದು ಹೇಳಿದಾಗ ಏನ್ ಹೇಳ್ತಿದ್ದೆ? ತಂದೆ ಅನ್ಸ್ಕೊಳ್ಳೋದು ದೊಡ್ಡದಲ್ಲ, ಇಬ್ಬರನ್ನು ಮೇಂಟೈನ್ ಮಾಡಬೇಕು ಅಂತ ನನಗೆ ಗೀತೋಪದೇಶ ಮಾಡಿ ಕಳಿಸ್ತಾ ಇದ್ದೆ. ಈಗ ನೀನ್ ಮಾಡು ಅಪ್ಪ. ಇದಿನ್ನೂ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೇ. ನನ್ನ ಮಗನೇ, ಗಾಯಕ್ಕೆ ಮುಲಾಮಸ್ತಿ ಅಂದ್ರೆ ತುಪ್ಪ ಸವರ ಕೆಲಸ ಮಾಡ್ತಾ ಇದೆಯಲ್ಲ ನೀನು. ಫ್ರೆಂಡು, 2 ಮಕ್ಕಳು ತಂದೆ, ನೀನು ನನಗಿಂತ ಅನುಭವ ಜಾಸ್ತಿ. ಏನಾದರೂ ಐಡಿಯಾ ಕೊಡ್ತೀಯ ಅನ್ಕೊಂಡ್ರೆ ಬೆಂಕಿಗೆ ಪೆಟ್ರೋಲ್ ಸುರಿತಾ ಇದೆಯಾ? ಗಿಳಿಯ, ಕೋಪ ಮಾಡ್ಕೋಬೇಡ ಕಣ. ನೋಡೋ, ನಿನ್ನ ಜೀವನದಲ್ಲಿ ಎಂಥದ್ದೇ ಬೆಂಕಿ ಬೀಳಲಿ, ಅದನ್ನ ನನ್ಸೋ ನಾನೇ ಕಣು. ನಾನು ಬರೀ ಆಪ್ತ ಮಿತ್ರ ಅಲ್ಲ ಗೆಳೆಯ, ನಿನ್ನ ಪಾಲಿನ ಅಗ್ನಿಶಾಮಕ ದಳ. ಅಬ್ಬಾ, ನನ್ನ ಮಗ ಹಿಂಗೆ ಅಂದೇ ಬೆಂಕಿ ಇಟ್ಬಿಡ್ತೇನೆ ನೀನು. ಮುಚ್ಕೊಂಡು ಫೋನ್ ಇಡಪ್ಪ. ನನ್ನ ಹಣೆ ಬರ, ನನ್ನ ಮಕ್ಕಳು, ನಾನು ಹೆಂಗೋ ನಿಭಾಯಿಸ್ತೀನಿ. ಹಲೋ. ಏನು ಮಾಡೋದು ಇವನಿಗೆ? ಆ 2 ಮಕ್ಕಳಿಗೆ ಒಂದು ಪುಟಾಣಿ ತಮ್ಮನೋ ತಂಗಿನೋ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಷ್ಟೊತ್ತು ಕೋಪಿಸ್ಕೊಂಡು ಕಟ್ ಮಾಡ್ಬಿಟ್ನಲ್ಲ. ಓಹೋ, ಏನಪ್ಪ ನನ್ನ ಡಾರ್ಲಿಂಗ್ನ ಕಿಂಡಲ್ ಮಾಡ್ತಾ ಇದೀಯಾ? ಕಿಂಡಲ್ ಅಲ್ಲ ಚಿನ್ನ, ಇರೋ ಸತ್ಯನ ಹೇಳ್ತಾ ಇದ್ದೇವೆ. ಅದೇ ಕೂಲ್ ಆಲ್ ಗುಡ್, ಏನು ಪ್ರಾಬ್ಲಮ್ ಇಲ್ಲ. ಸ್ಕ್ಯಾನಿಂಗ್ ಎಲ್ಲ ಆಯ್ತು, ಎವ್ರಿಥಿಂಗ್ ಇಸ್ ಫೈನ್. ಸತ್ಯ, ದೇವ್ರ ದೊಡ್ಡವನು. ಒಂದ್ ನಿಮಿಷ, ನಿಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಏನತ್ತೆ? ಸೋ ಕ್ಯೂಟ್. ನೀನು ಬಟ್ ಇದ್ಯಾಕತ್ತೆ? ಅದು ಒಂದು ನಂಬಿಕೆ ಇದೆ. ಗರ್ಭಿಣಿ ಹೆಣ್ಮಕ್ಳು ಮುದ್ದಾದ ಮಕ್ಕಳು ಫೋಟೋ ನೋಡ್ತಾ ಇದ್ರೆ ಅವ್ರಿಗೆ ಹುಟ್ಟೋ ಮಗುನು ಅಷ್ಟೇ ಮುದ್ದಾಗಿ ಹುಟ್ಟುತ್ತೆ ಅಂತ, ಅದಕ್ಕೆ. ಇದೇನಮ್ಮ, ಫೋಟೋಸ್ ನೋಡ್ಕೊಂಡು ಮಗು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗತ್ತಾ?
ನೀನು ಇದನ್ನೆಲ್ಲ ನಂಬ್ತೀಯಾ? ಸುಮ್ಮನೆ ಇರ. ಎಲ್ಲದರಲ್ಲೂ ಲಾಜಿಕ್ ನೋಡ್ಕೊಂಡು, ಇದು ಲಾಜಿಕ್ ನೋಡೋ ಅಂಥದ್ದಲ್ಲ, ಇದು ಬರೀ ಸೆಂಟಿಮೆಂಟ್ಸ್. ಇದೆಲ್ಲ ನಿನಗೆ ಇವಾಗೆಲ್ಲ ಅರ್ಥ ಆಗತ್ತೆ. ಯಾವಾಗ್ಲೂ ಮಕ್ಳಿಗಿಂತ ಮೊಮ್ಮಕ್ಳು ಚೆನ್ನಾಗಿರ್ಲಿ ಅಂತ ತಾತ ಅಜ್ಜಿಗೆ ಆಸೆ. ಇದು ನಿನ್ಗೆ ಈಗ ಅರ್ಥ ಆಗಲ್ಲ, ನೀನ್ ತಾತ ಆಗ್ತೀಯಲ್ಲ ಅವಾಗ ಅರ್ಥ ಆಗತ್ತೆ. ಸಾರಿ ಅತ್ತೆ, ನಂಗೆ ಈ ಫೋಟೋಸ್ ಬೇಡ. ಮಿಂಚು ಮತ್ತೆ ಅಪ್ಪು ಫೋಟೋಸ್ ಬೇಕು. ನಂಗೆ ಅವ್ರಂದ್ರೆ ತುಂಬಾ ಇಷ್ಟ. ನಾನು ಹುಟ್ಟೋ ಮಗುನು ಅವ್ರ ಥರನೇ ಇರಬೇಕು ಅಂತ. ಆಗ್ಲಿ ಕಂದ, ನಿನಗೇನು ಆಸೆನೋ ಅದನ್ನೇ ಹಾಕೋಣ. ಹೌದು ಜೀವ, ಸ್ಕ್ಯಾನ್ ಮಾಡಿದಾಗ ಡಾಕ್ಟರ್ ಏನಾದರೂ ಇವಳಿಗೆ ಟ್ವಿನ್ಸ್ ಆಗತ್ತೆ ಅಂತ ಹೇಳಿದ್ರ? ಇಲ್ವಲ್ಲ, ಯಾಕೆ? ಅಲ್ಲ, ಆಕಾಶು ಮಿಂಚು ಇಬ್ರು ತರನು ಫೋಟೋ ಬೇಕು ಅಂದ್ಲಲ್ಲ, ಅದಕ್ಕೆ ಕೇಳಿದೆ. ಹಾಗೇನಿಲ್ಲ ಅತ್ತೆ, ನನ್ಗೇನಾದ್ರೂ ಗಂಡು ಮಗು ಆದ್ರೆ ಅಪ್ಪು ಥರ, ಹೆಣ್ಮಗು ಆದ್ರೆ ಮಿಂಚು ಥರ ಇರಬೇಕು ಅಂತ ಅಷ್ಟೆ. ಓಕೆ ಓಕೆ. ಇನ್ನು ಏನೋ ಓಲಾಡ್ಕೊಂಡು ನಿಂತಿದ್ಯಾ? ಫೋನಲ್ಲಿ ಫೋಟೋಸ್ ಇದೆ ತಾನೇ ಇಬ್ರದು? ಹೋಗಿ ಪ್ರಿಂಟ್ಔಟ್ ಹಾಕಿಸ್ಕೊಂಬಾ. ಅಮ್ಮ ಈಗ ತಾನೇ ಹೇಳಿದ್ದು. ಈಗ್ಲೇ ಬೇಕು, ನಾನು ಈಗ್ಲೇ ಅವಳ ರೂಮಲ್ಲಿ ಹಾಕ್ಬೇಕದನ್ನ. ಹೋಗು. ಸರಿ ಸರಿ, ಮೊಮ್ಮಗು ಬರ್ತಾ ಆ ಮಗನ ಮೇಲೆ ಪ್ರೀತಿ ಕಡಿಮೆ ಆಯ್ತು. ಹೌದೌದೌದು. ಸರಿ ಕಂದ, ನೀನು ಹೋಗಿ ಸ್ವಲ್ಪ ರೆಸ್ಟ್ ತಗೋ, ನಾನು ಅಡುಗೆ ರೆಡಿ ಮಾಡ್ತೀನಿ. ಓಕೆ ಆಯ್ತು మరి.